ಬೆಂಗಳೂರಲ್ಲಿ ಮನೆ ಮಾಲೀಕ ಬಾಡಿಗೆದಾರ ನಡುವೆ ಫೈಟಿಂಗ್ ಜರುಗಿದೆ. ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಮಾರ್ಚ್ 29ರಂದು ನಡೆದ ಘಟನೆ. ಪರಸ್ಪರ ಹೊಡೆದಾಟ ಮಾಡಿಕೊಂಡಿರುವಂತದ್ದು. ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಮಾರ್ಚ್ 29ರಂದು ನಡೆದ ಘಟನೆ. ಪರಸ್ಪರ ಹೊಡೆದಾಟ ಮಾಡಿಕೊಂಡಿದ್ದಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಹೆಚ್ಚು ಕೊಡಿ, ಇಲ್ದಿದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳಿರುವ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಪರಸ್ಪರ ಫೈಟಿಂಗ್ ಕೂಡ ಜರುಗಿರುವಂತದ್ದು. ಮನೆ ಮಾಲೀಕರು ಆದ ಶೋಭಾ, ದೇವರಾಜ್ ಸೇರಿ ಮಕ್ಕಳ ಹಲ್ಲೆ ಮಾಡಲಾಗಿದೆ. ನರೇಶ್ ಸಹೋದರ ಸಚಿನ್ ಮತ್ತು ಸಹೋದರಿ ರೇಖಾಗೆ ಥಳಿಸಲಾಗಿದೆ. ಬೆಂಗಳೂರಲ್ಲಿ ಮನೆ ಮಾಲೀಕ ಬಾಡಿಗೆದಾರರ ಫೈಟಿಂಗ್ ಜರುಗಿದೆ. ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಮನೆ ಮಾಲೀಕ ಹಾಗೂ ಬಾಡಿಗೆದಾರ ನಡುವೆ ಫೈಟಿಂಗ್ ನಡೆದಿರುವಂತದ್ದು. ಒಂದು ವಾರದ ಹಿಂದೆ ಬಾಡಿಗೆಗೆ ಬಂದಿದ್ದ ನರೇಶ್ ಸಹೋದರ ಸಹೋದರಿ ನರೇಶ್ ಸಚಿನ್ ಸೇರಿ ರೇಖಾ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಪ್ರಜ್ಞೆ ತಪ್ಪಿ ಬಿದ್ದವಳ ಮೇಲೆ ನೀರು ಸುರಿದು ವಿಕೃತಿ ಮೆರೆಯಲಾಗಿದೆ. ಚಾಕು ಬ್ಲೇಡ್ನಿಂದ ಬಾಡಿಗೆದಾರ ಮೇಲೆ ಹಲ್ಲೆ ಮಾಡಲಾಗಿದೆ. ಮುಖ, ತಲೆ ಸೇರಿ ದೇಹದ ಮೇಲೆ ಗಾಯಗಳಾಗಿದ್ದು ಇದೀಗ ಎಫ್ಐಆರ್ ದಾಖಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ನರೇಶ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೀವನ್ ಭೀಮನಗರ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಒಂದು ವಾರದ ಹಿಂದೆ ಬಾಡಿಗೆಗೆ ಬಂದಿದ್ರು. ಗಲಾಟೆ ಮಾಡಿಕೊಳ್ತಿರುವಂತಹ ದೃಶ್ಯವೂ ಕೂಡ ವಿಡಿಯೋದಲ್ಲಿ ಸರಿಯಾಗಿರುವಂತದ್ದು. ಬೆಂಗಳೂರಲ್ಲಿ ಮನೆ ಮಾಲೀಕ ಬಾಡಿಗೆದಾರ ನಡುವೆ ಫೈಟಿಂಗ್ ಜರುಗಿದೆ. ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾರ್ಚ್ 29ರಂದು ನಡೆದ ಘಟನೆ. ಪರಸ್ಪರ ಹೊಡೆದಾಟ ಮಾಡಿಕೊಂಡಿದ್ದಾರೆ. ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಮನೆ ಮಾಲೀಕರು ಆದ ಶೋಭಾ, ದೇವರಾಜ್ ಸೇರಿ ಮಕ್ಕಳ ಹಲ್ಲೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಪರಸ್ಪರ ಫೈಟಿಂಗ್ ಮಾಡಲಾಗಿದೆ. ಇದೀಗ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದಾರೆ. ಇಲ್ಲಿ ಬಂದಿದ್ದೀನಿ, ಇವ್ರು ಮಾತಾಡ್ತಾರೆ ಅಂತ. ಆ ಟೈಮ್ ಅಲ್ಲಿ ರೆಂಟ್ ಅಲ್ಲಿ ಇರೋದು ಹುಡುಗಿ ಸ್ಟಾಪ್ ಮಾಡಿದ್ದಾರೆ ಎಲ್ಲ ಜಗಳ. ಆಮೇಲೆ ಈಗ ಹುಡುಗರು ನೈಫ್ ತಗೊಂಡ್ ಬಂದಿದ್ದಾರೆ. ಆಚೆ ನೈಫ್ ತಗೊಂಡ್ ಬಂದಿದ್ದಾರೆ. ಯಾಕೆ ನೈಫ್ ತಗೊಂಡ್ ಬಂದಿದ್ದಾರೆ ಅಂತ ನಾನು ಹೋಗಲ್ಲ ಅಂತ ಪೊಲೀಸರು ಬಂದಿದ್ದಾರೆ. ಇವರು ನಾನು ಹೋಗಲ್ಲ ಅಂತ ಇಲ್ಲಿಂದ ಬಿಲ್ಡಿಂಗ್ ಅನ್ನ ಹೇಳಿದ್ದಾರೆ, 5 ತಾರೀಕು ಮನೆ ಖಾಲಿ ಮಾಡೋ. ಹುಡುಗ ಅಂತಾರೆ ನಾನು ಇಲ್ಲ, ನಾನು ಹೋಗಲ್ಲ ಇಲ್ಲಿಂದ. ಈ ತರ ಮಾತಾಡ್ಕೊಂಡು ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಚುಲಿ ಇವ್ರು ಬಂದಿದ್ದಾರೆ ಸರ್, ಇವ್ರಿಗೆ ಡೌಟ್ ಇತ್ತು, ಅದಕ್ಕೆ ಮನೆ ಖಾಲಿ ಮಾಡೋ ಅಂತ. 2 ದಿವಸ ಆಯ್ತು ಸರ್ ಬಂದಿ. ಅಗ್ರಿಮೆಂಟ್ ಎಲ್ಲ ಮಾಡಿಲ್ಲ ಸರ್. ಸರಿ ನೀವು ಖಾಲಿ ಮಾಡಿದ್ವು ಯಾವ್ದು ಸರ್? 2 ದಿನ ಅಗ್ರಿಮೆಂಟ್ ಮಾಡಿಲ್ಲ, ನೀವು ಖಾಲಿ ಮಾಡಿದ್ರು. 5 ದಿವಸ ಟೌನ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇವ್ರು ಮಾತ್ರ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಫಸ್ಟ್ ದಿನ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಬಿಲ್ಡಿಂಗ್. ಸರಿ, ಆ ಟೈಮಲ್ಲಿ ಈಗಿತ್ತು ಸರ್, ಈದ್ ದಿನ ಇತ್ತು. ಆ ದಿನ ಇಲ್ಲಿ ಬಂದಿದ್ದಾರೆ. ಈ ಓನರ್ ಏನೋ ಮಾತಾಡಿಲ್ಲ, ಮನೆ ಕೂತ್ಬಿಟ್ಟಿದ್ದಾರೆ. ಆ ಟೈಮ್ಗೆ ಇವ್ರು ಇಲ್ಲಿ ಇತ್ತು ರೆಂಟ್ ಅಲ್ಲಿ. ನಾನು ನಿನ್ನೆ ಇಲ್ಲಿ ಬಂದಿದ್ದೀನಿ. ಇವ್ರು ಏನೋ ಮಾತಾಡ್ತಾರೆ. 4 मार्च को मैं रेंटल हाउस लिया 1 आवर के 8,000 रेंट 20,000 एडवांस। बाद में 3 दिन नहीं हुआ है, आंटी बोला है कि गैस का अमाउंट जास्ती हो गया, अभी पूरा सभी चीज महंगा हो गया, तुम्हें 10,000 पे करना। बोला नहीं, हम नहीं करते है। बाद में बोलता है नहीं करता है, खाली करो। बोला ठीक है मैम, मैं खाली करता है, एक 15 डेज का हमको टाइम दे दो। बोला 15 डेज को नहीं, ये ना नेक्स्ट मंथ 5 को खाली करना है। बोला नहीं होता। बाद में बोलता है वो क्या भी कुछ ऐसा करके बोला है, हमको थोड़ा थोड़ा समझ में कन्नड़ा आएगा। बाद में ये लोग बोल रहे हैं कि हम लोग तुम आज इमीडिएटली खाली करना, नहीं तो उधर में चप्पल में मारता है। मेरा लड़का उधर में राउडी है, पूरा 2 आदमी का मर्डर किया है, तुमको भी करता है। गाड़ी मुझ के इधर से निकल के जाओ, अभी जाओ। बाद में मैं पुलिस